ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನೋಡಿ, ಎಲ್ಲೆಡೆ ನೋಡಿದರೂ ನೇರಳೆ ಹಣ್ಣಿನದ್ದೇ ಹವ. ರಸ್ತೆ ಬದಿಯ ಹಣ್ಣಿನ ಅಂಗಡಿಗಳಿಂದ ಹಿಡಿದು ಸ್ಥಳೀಯ ಮಾರುಕಟ್ಟೆಗಳವರೆಗೆ, ತಳ್ಳೋ ಗಾಡಿಯಿಂದ ಸೂಪರ್ ಮಾರ್ಕೆಟ್ಗಳವರೆಗೆ ಈ ನೇರಳೆ ಹಣ್ಣು ಎಲ್ಲರ ಗಮನ ಸೆಳೆತಿದೆ. ಆದರೆ ಅಷ್ಟೇ ದುಬಾರಿ ಕೂಡ. ಮಳೆಗಾಲದಲ್ಲಿ ಆರಂಭವಾಗುತ್ತಿದ್ದಂತೆಯೇ ಮಾರುಕಟ್ಟೆಗಳಲ್ಲಿ ಕಾಣಸಿಗುವ ಪ್ರಮುಖ ಹಣ್ಣುಗಳಲ್ಲಿ ನೇರಳೆ ಹಣ್ಣು ಕೂಡ ಒಂದು. ನೇರಳೆ ಬಣ್ಣದಿಂದ ಕಂಗೊಳಿಸುವ ಈ ಹಣ್ಣು ಈಗ ರಸ್ತೆ ಬದಿಯ ಗಾಡಿಗಳಲ್ಲೂ ಹಣ್ಣಿನ ಅಂಗಡಿಗಳಲ್ಲೂ ಸಾಕಷ್ಟು ಕಂಡು ಬರುತ್ತಿದೆ. ಈ ದಿನಗಳಲ್ಲಿ ಮಾರುಕಟ್ಟೆಗೆ ಹೋದರೆ ಸಾಕು, ಕಣ್ಣಿಗೆ ಮೊದಲು ಬೀಳುವ ಹಣ್ಣುಗಳಲ್ಲಿ ನೇರಳೆ ಹಣ್ಣು ಕೂಡ ಒಂದು. ಅದರ ಆಕರ್ಷಕ ಬಣ್ಣ ಮತ್ತು ವಿಶಿಷ್ಟ ರುಚಿಯಿಂದ ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರನ್ನೂ ಸೆಳೀತಾ ಇದೆ. ಇನ್ನು ಹಳ್ಳಿಗಾಡಿನ ಪ್ರದೇಶದಲ್ಲಿ ಸುಲಭವಾಗಿ ಸಿಗುವ ನೇರಳೆ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಎಲ್ಲರೂ ಹೇಳ್ತಾರೆ ಅಲ್ವಾ. ಆದರೆ ನಿಜವಾಗಿಯೂ ಈ ಹಣ್ಣನ್ನು ಪ್ರತಿಯೊಬ್ಬರೂ ತಿನ್ಬೋದಾ? ಮಧುಮೇಹ ಇರುವವರು ತಿಂದರೆ ಏನಾಗುತ್ತೆ? ದಿನವೂ ತಿನ್ನುವುದು ಒಳ್ಳೆಯದಾ? ಒಂದು ದಿನಕ್ಕೆ ಎಷ್ಟು ತಿನ್ನಬೇಕು? ಮತ್ತು ನೇರಳೆ ಹಣ್ಣು ತಿಂದ ತಕ್ಷಣ ನೀರು ಕುಡಿಬಾರ್ದು ಎಂದು ಯಾಕೆ ಹೇಳ್ತಾರೆ? ಇಂತಹ ಹಲವು ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಮತ್ತು ವೈಜ್ಞಾನಿಕವಾಗಿ ಉತ್ತರ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಒಂದು ಆಸಕ್ತಿದಾಯಕ ವಿಷಯ. ನೇರಳೆ ಹಣ್ಣು ಹೊಸದಾಗಿ ಬಂದ ಹಣ್ಣು ಅಲ್ಲ. ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಬೆಳೆಯುತ್ತಿರುವ ಪುರಾತನ ಹಣ್ಣು ಇದು. ಆಯುರ್ವೇದ ಗ್ರಂಥಗಳಲ್ಲಿಯೂ ಇದರ ಉಲ್ಲೇಖ ಸಿಗುತ್ತದೆ. ಹಣ್ಣಿನ ಜೊತೆಗೆ ಅದರ ಎಲೆ, ತೊಗಟೆ ಮತ್ತು ಬೀಜಗಳನ್ನು ಔಷಧೀಯ ಉದ್ದೇಶಗಳಿಗೆ ಬಳಸಲಾಗುತ್ತಿತ್ತು. ಇನ್ನು ಇಂಗ್ಲಿಷ್ನಲ್ಲಿ ಇದನ್ನು ಇಂಡಿಯನ್ ಬ್ಲ್ಯಾಕ್ಬೆರಿ ಅಥವಾ ಜಾವಾ ಪ್ಲಮ್ ಎಂದು ಕರೀತಾರೆ. ಕರ್ನಾಟಕ ಸೇರಿದಂತೆ ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಈ ಮರ ಕಂಡುಬರುತ್ತದೆ. ವಿಶೇಷವಾಗಿ ಇದರ ಆಯುಷ್ಯು ತುಂಬ ಹೆಚ್ಚು. ಕೆಲವು ಮರಗಳು 100 ವರ್ಷಗಳಿಗೂ ಹೆಚ್ಚು ಕಾಲ ಬದುಕಿರುವ ದಾಖಲೆಗಳಿವೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ, ನೇರಳೆ ಹಣ್ಣು ಪೌಷ್ಟಿಕಾಂಶ ಖಜಾನೆ ಎಂದೇ ಹೇಳಬಹುದು. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಷಿಯಂ, ಕಬ್ಬಿಣ ಹಾಗೂ ದೇಹವನ್ನು ರಕ್ಷಿಸುವ ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ನೇರಳೆ ಹಣ್ಣಿನ ಪ್ರಮುಖ ಪ್ರಯೋಜನಗಳನ್ನು ನೋಡೋದಾದರೆ, ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ. ನೇರಳೆ ಹಣ್ಣಿನ ಬೀಜಗಳಲ್ಲಿ ಮತ್ತು ಹಣ್ಣಿನಲ್ಲಿ ಇರುವ ಕೆಲವು ವಿಶೇಷ ಅಂಶಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಅದಕ್ಕಾಗಿ ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಇದರ ಬಳಕೆ ಕಂಡುಬರುತ್ತೆ. ಇದರಲ್ಲಿ ಕ್ಯಾಲೋರಿ ಕಡಿಮೆ ಹಾಗೂ ನಾರಿನಾಂಶ ಹೆಚ್ಚು. ಆದ್ದರಿಂದ ಹೊಟ್ಟೆ ತುಂಬಿದ ಅನುಭವ ಹೆಚ್ಚು ಹೊತ್ತು ಇರುತ್ತದೆ ಮತ್ತು ಅತಿಯಾಗಿ ತಿನ್ನುವ ಅಭ್ಯಾಸ ಕಡಿಮೆನೂ ಕೂಡ ಆಗ್ಬೋದು. ನೇರಳೆ ಹಣ್ಣು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತೆ. ಹೊಟ್ಟೆ ಹಗುರವಾಗಿರುವ ಅನುಭವವನ್ನು ನೀಡಬಹುದು. ವಿಟಮಿನ್ ಸಿ ಹೆಚ್ಚಿರುವುದರಿಂದ ಚರ್ಮದ ಕಾಂತಿ ಹೆಚ್ಚಲು ಮತ್ತು ಚರ್ಮದ ಆರೋಗ್ಯ ಕಾಪಾಡಲು ಸಹಕಾರಿಯಾಗಿದೆ. ಕಬ್ಬಿಣದ ಅಂಶ ಇರುವುದರಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ಬಿಂಬಿಸಲು ಸಹಾಯವನ್ನು ಮಾಡುತ್ತೆ. ಪೊಟ್ಯಾಷಿಯಂ ಇರೋದರಿಂದ ಅಧಿಕ ಸೋಡಿಯಂನ ಪರಿಣಾಮವನ್ನು ಕಡಿಮೆ ಮಾಡಲು ನೆರವಾಗುತ್ತೆ. ಆರೋಗ್ಯವಂತ ವ್ಯಕ್ತಿಯೊಬ್ಬರು ದಿನಕ್ಕೆ ಸುಮಾರು 150ರಿಂದ 250 ಗ್ರಾಂ ನೇರಳೆ ಹಣ್ಣು ತಿನ್ಬೋದು. ಆದರೆ ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸುವುದು ಒಳ್ಳೆಯದಲ್ಲ. ಹೆಚ್ಚು ತಿಂದರೆ ಗ್ಯಾಸ್, ಹೊಟ್ಟೆಯುಬ್ಬರ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು. ಆಗಾಗ ನೆಗಡಿ, ಕೆಮ್ಮು ಮತ್ತು ಸೈನಸ್ ಸಮಸ್ಯೆ ಇರುವವರು ಮಿತವಾಗಿ ಸೇವಿಸುವುದು ಉತ್ತಮ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿರುವವರು ವೈದ್ಯರ ಸಲಹೆ ಪಡೆಯುವುದು ಒಳ್ಳೆಯದು. ಕೆಲವರಿಗೆ ಅಲರ್ಜಿ ಇರುವ ಸಾಧ್ಯತೆ ಇರೋದ್ರಿಂದ ಮೊದಲ ಬಾರಿ ತಿನ್ನುವಾಗ ಕಡಿಮೆ ಪ್ರಮಾಣದಲ್ಲಿ ಆರಂಭಿಸಿ. ಇನ್ನು ನೇರಳೆ ಹಣ್ಣು ತಿಂದ ತಕ್ಷಣ ನೀರು ಅಥವಾ ಹಾಲು ಕುಡಿಬಾರ್ದು ಎಂಬ ಮಾತು ಜನರಲ್ಲಿ ಸಾಮಾನ್ಯವಾಗಿದೆ. ಇದಕ್ಕೆ ಗಟ್ಟಿಯಾದ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಆದರೆ ಕೆಲವರಿಗೆ ಹೊಟ್ಟೆ ಅಸ್ವಸ್ಥತೆ ಉಂಟಾಗುವ ಸಾಧ್ಯತೆ ಇರೋದರಿಂದ 20ರಿಂದ 30 ನಿಮಿಷಗಳಲ್ಲಿ ಅಂತರ ಬಿಡುವುದು ಉತ್ತಮ. ನೇರಳೆ ಹಣ್ಣು ಆರೋಗ್ಯಕ್ಕೆ ಉತ್ತಮವಾದ ನೈಸರ್ಗಿಕ ಹಣ್ಣು. ಆದರೆ ಇದು ಯಾವುದೇ ರೋಗಕ್ಕೆ ಮಾಯಾಜಾಲ ಔಷಧಿ ಅಲ್ಲ. ವಿಶೇಷವಾಗಿ ಮಧುಮೇಹ ಇದ್ದವರು ವೈದ್ಯರ ಸಲಹೆಯೊಂದಿಗೆ ಸಮತೋಲನ ಆಹಾರದ ಭಾಗವಾಗಿ ಇದನ್ನು ಸೇವಿಸಬೇಕು. ಮಿತವಾಗಿ ತಿನ್ನಿ, ಆರೋಗ್ಯದ ಲಾಭ ಪಡೆದುಕೊಳ್ಳಿ. ಈ ಮಾಹಿತಿ ಈ ಒಂದು ಒಳ್ಳೆ ಸೀಸನ್ನಲ್ಲಿ ಹಣ್ಣಿನ ಒಂದು ವಿಶೇಷವಾದ ಗುಣ, ಹಾಗೆಯೇ ಯಾಕೆ ತಿನ್ನಬೇಕು ಯಾಕೆ ತಿನ್ನಬಾರ್ದು ಅನ್ನೋವಂಥ ಮಾಹಿತಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯವೊಂದಿಗೆ ಮತ್ತೆ ತರ್ತೀನಿ ಫ್ರೆಂಡ್ಸ್. ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.